ಹೌದು. ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲಿನ ಗತ್ತಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಮಾಡಿ ಹಗ್ಗ ಕೋಲಗಳಿಲ್ಲದೆ ಅಂತರ್ವೇಡಲ್ಲಿ ಹೊಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ? ಯಾವ ನನ್ನಪ್ಪ ಯೋಗಿನಾದ ಅಮೋಘಿಷದ ಮುತ್ತನ ಪದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವ ಯೋಗಿನಾದ ಅಮೋಘಿಷನ ಮಾಯದ ಮಗನಾಗಿರ್ತಕ್ಕಂತ ಯಾರಿಪ್ಪ ಅವರು? ಯಾವ ನಾತೆ ಪೋತಿದ ಗೌಡ ಜಪಗೊಂಡ ಕಣಬಾಯಿ ಹೊಟ್ಟೆಯಲ್ಲಿ ಜನಸಿ ಬಂದು ಬಾಲ್ಯದಲ್ಲಿ ನಾನಾ ತರ ಪವಾಡವನ್ನ ಮಾಡಿರ್ತಕ್ಕಂತ ಯಾರಿಪ್ಪ? ಯಾವ ನನ್ನಪ್ಪ ಪವಾಡ ಪುರುಷ ಮಹಿಮಾ ಪುರುಷ ಸಿದ್ಧ ಪುರುಷ ನೆನೆಸಿಕೊಂಡಿರ್ತಕ್ಕಂತ ತಂದೆ ಕೊಟ್ಟಿರ್ತಕ್ಕಂತ ಪ್ರಸಾದ ಗಂಟವನ್ನ ತೆಗೆದುಕೊಂಡು ಹೋಗಿ ಗಂಗೆ ನಾಡಿಗೆ ಮೆಟ್ಟಿಲು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ಯಾವ ನನ್ನಪ್ಪ ಅರಸು ಮಾಧುಲಿಂಗೇಶ್ವರ ದಿವ್ಯ ಚರಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವ ಯೋಗಿನಾದ ಅಮೋಘ ಶುದ್ಧನ ಮೊಮ್ಮಗನಾಗಿರ್ತಕ್ಕಂತ ಯಾರಿಪ್ಪ? ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸುಕ್ಷೇತ್ರ ಉಮದಿಯ ಪುಣ್ಯ ಭೂಮಿಯಲ್ಲಿ ವಾಸಗೈದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಯಾವ ವೀರ ಸೂರ ಪುಂಡ ಮಲಕಾರ ಸಿದ್ದೇಶ್ವರ ದಿವ್ಯ ಚರಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಯಾವ ನನ್ನ ಗುರುವಿಗೆ ಗುರುವಾಗಿರ್ತಕ್ಕಂತ ಯಾವ ನನ್ನಪ್ಪ ಕವಿತಿಲಕ ಮನೆ ಗಾನ ಕೋಗಿಲೆ ಶಾಖಾನುಗ್ರಷ್ಟ ಸಿದ್ಧಿರತ್ನ ಅನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅಂತವರು? ಸ್ತೋತ್ರಿಯ ಬ್ರಹ್ಮ ನಿಷ್ಠನಾಗಿರ್ತಕ್ಕಂತ ನನ್ನಪ್ಪ ಯಾವ ಮನವೇ ಮಧುಗುಣ ಮುತ್ತನಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿಯಾಗಿ ತಮ್ಮ ಯಾರಿಪ್ಪ? ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ನಾಗೂರ ಗ್ರಾಮದೊಳಗ ಭಕ್ತರ ಭಕ್ತಿಗೆ ಮೆಚ್ಚಿ ಎಂಬ ಜಾಗ ನೋಡಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಯಾವ ನನ್ನಪ್ಪ ಯಮನೂರಪ್ಪ ಮುತ್ತನಪ್ಪ ಅದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ನನ್ನಲ್ಲಿ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರ್ತಕ್ಕಂತ ಯಾರಿಪ್ಪ ಅವರು? ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಸಂಕನಾಳ ಗ್ರಾಮದಲ್ಲಿ ಇರ್ತಕ್ಕಂತ ಯಾರಿಪ್ಪ ಅವರು? ಯಾವ ಗೊರ್ಲಿಂಗ್ ಮಾಸ್ತರ್ಗೂ ಕೂಡ ಅನಂತ ಕೋಟಿ ಭಕ್ತಿದಿಂದ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕ ತಮ್ಮ ಯಾವ ಒಂದು ನಾಗೂರ ಗ್ರಾಮದೊಳಗ ಹೌದು ಯಾವ ಯಮನೂರಪ್ಪನ ಜಾತ್ರಾ ಮಹೋತ್ಸವನ್ನ ಹಮ್ಮಿಕೊಂಡು ಇವತ್ತಿನ ದಿನದಲ್ಲಿ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ? 2 ಕಲಾ ಸಂಘಗಳ ತಂದು ಕೂಡ್ಸ್ಯಾರಪ್ಪ. ಹೌದೌದು, ಕೂಡ್ಸ್ಯಾರಲ್ರಿಪ್ಪ ಕಲಾ ಸಂಘ. ಅವು ಯಾವ್ಯಾವಪ್ಪ ಅಂತ ಕೇಳಿದ್ರ ಯಾವ್ಯಾವ್ರಿಪ್ಪ ಕಲಾ ಸಂಘ? ಯಾವ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಹರನಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹೌದು, ಇದೊಂದು ನಮ್ಮ ಮೇಳದ ತಮ್ಮ. ಹೌದ್ರಿಪ್ಪ ಹೌದು. ಇನ್ನು ಸರದೋಡಿ ಸಂಘ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ ಕಲಾ ಸಂಘ? ಯಾವ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಕ್ಷೇತ್ರ ದೇವರ ನಿಂಬರಿಗೆ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ನಮ್ಮ ಸರಜೋಡಿ ಕಲಾವಂತರಿಪ್ಪ. ಇದೊಂದು ಸರದೋಡಿ ಸಂಘದ ತಮ್ಮ. ಹೌದೌದು. ಹೊತ್ತೊಂದು ತನಕ ನಮ್ಮಲ್ಲಿ ಆಗ್ಲಿ ಮೇಲಾಗಿ ನಮ್ಮ ಸರದೋಡಿ ಕಲಾವಂತರಲ್ಲಾಗ್ಲಿ ಹೌದಾ ಅನೇಕ ತಪ್ಪು ದೋಷಗಳಾಗುತ್ತಾವು. ತಪ್ಪನ್ನದು ಬದಿಗೊತ್ತಿ ಒಪ್ಪನು ದೈವ ಯಾವ ರೀತಿ ಸ್ವೀಕಾರ ಮಾಡಬೇಕಪ್ಪ ಅಂತ ಕೇಳಿದ್ರ ಯಾವ ರೀತಿಪ್ಪ? ನಿಮ್ಮ ಮನೆಯಲ್ಲಿ ಮಗು ತಪ್ಪು ಮಾಡಿದಾಗ ತಪ್ಪನ್ನದು ಬದಿಗೊತ್ತಿ ಒಪ್ಪನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ನೋಡು, ಅದೇ ರೀತಿಯಾಗಿ ನಮ್ಮಲ್ಲಿ ಆಗಿರ್ತಕ್ಕಂಥ ತಪ್ಪನ ಬದಿಗೊತ್ತಿ ಒಪ್ಪನ್ನು ಸ್ವೀಕಾರ ಮಾಡ್ಬೇಕಂತ ದೈವಕ್ಕೆ ಕೈ ಮುಗಿದಕ್ಕೆ ಕೇಳ್ಕೊಂಡತ್ತಮ್ಮ. ಹೌದು ಅಕ್ಕೋರ, ನಿಮ್ಗೊಂದು ಮಾತು ಕೇಳ್ತೇನ್ರಿ. ಏನು ತಪ್ಪೇ ಯಾಕವ್ರಿ? ನೀವು ಪುಕ್ಕಟ್ ಬಂದ್ರೆ ನಿಮ್ಗೆ 15-20 ರೂಪಾಯಿ ನಿಮ್ ಹೆಣ ಚಂದ ಮಾಡಿ ಇಲ್ಲಿ ಕುಡ್ಸ್ಯಾರ ನಾಗೂರ್ಕ. ನಿನಗೊಂದು ಮಾತು ಹೇಳುದದ. ಏನ್ ಹೇಳ್ತೀರಿಪ್ಪ ಮಾತ? ಅವರ ಕಷ್ಟಪಟ್ಟು ಎಲ್ಲಾರು ಕೂಡಿ ಪಟ್ಟಿಯನ್ನು ಕೂಡಿಸಿ ಒಂದು ಯಮನೂರಪ್ಪನ ಜಾತ್ರಾ ಮಹೋತ್ಸವನ ಹಮ್ಮಿಕೊಂಡು ಇಲ್ಲಿ ನಮಗ 10-15 ರೂಪಾಯಿ ಕೊಟ್ಟ ಕರೆಸ್ಯಾರಪ್ಪ ಅಂತ ತಪ್ಪೇ ಯಾಕಾಗತ್ತ ಅಂತ ನೀ ಕೇಳ್ತೀವಿ. ಹೌದು, ತಪ್ಪೇ ಯಾಕವ್ರಿ? ನೀವು ಪುಕ್ಷಟ್ ಬಂದಿರ ಮತ್ತ ನಿನಗೊಂದು ಮಾತು ಹೇಳುದದ. ಏನ್ರಿಪ್ಪ ಅದು? ಇವತ್ತಿನ ದಿನದಲ್ಲಿ ಕಾರ್ಯಕ್ರಮಕ್ಕೆ ಬಂದೇವ್ರಿಪ್ಪ. ನಾಳೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ನೀನು ಬಾಗೇವಾಡಿ ಬಸ್ ಸ್ಟ್ಯಾಂಡ್ ದಾಗ ಇಳಿಸ್ತೀವಪ್ಪ ಅಂತಂದ್ರ ಇಳಿಸ್ತೀರಿಪ್ಪ. ನೀ ಇವತ್ತು ದುಡ್ದಿದ್ದ ಪಗಾರ ನಾಳೆ ನೀ ನಮಗೆ ಕೇಳಂಗಿಲ್ಲ. ಏನ್ರಿ? ಇವತ್ತು ದುಡ್ದಿದ್ದ ಪಗಾರ ಯಾಕಪ್ಪ ಅಂತ ನೀ ತಪ್ಪು ಮಾಡಂಗಿಲ್ಲ, ನಾವು ತಪ್ಪು ಮಾಡ್ತೀವಿ, ನಮಗ ರೊಕ್ಕ ಕೊಟ್ಟಾರವ್ರು. ಇವತ್ತು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ನಾಳೆಗೆ
ಕೇಳಂಗಿಲ್ಲ ನಾ ಎಲ್ಲ ಕೇಳ್ಬೇಕ್ರಿ ಪಗಾರ ನಿಮ್ಗ್ರಿ ಮತ್ತೆ ನಿಮ್ ಮನಿಗ್ ಹೋಗಾನೆ ನಿಮ್ ಮನೆಯವರು ಪಗಾರ ಕೊಟ್ರ ಮನ್ಯಾಗ ಇದಕ್ಕೆ ಹೊರಗ್ ಜಾವ ಹೋಗ್ತಾರ್ರಿ ಅವ್ರು ಅದಕ್ಕ ತಮ್ಮ ಒಂದ್ ಮಾತು ಹೇಳುದದ ಹೆಂಗ್ರಿಪ್ಪ ನಡೆಯುವ ಮನುಷ್ಯ ಎಡುವುದು ಸಹಜದ ಹೌದಾ ಅದೇ ರೀತಿಯಾಗಿ ತಮ್ಮ ಎಲವಿಲದ ನಾಲಿಗೆ ತೊದಲ ಮಾತಾಡುವುದು ಸಹಜದ ಹೌದು ಅದೇ ರೀತಿಯಾಗಿ ಯಾಕಪ್ಪ ಅಂತ ಎಲ್ಲರಲ್ಲಿ ತಪ್ಪಾಗೋದು ಸಹಜ ಇರ್ತದ ಹಾ ನಿಮ್ಗೊಂದ್ ಮಾತು ಹೇಳ್ಯಾರಿ ಅವ್ರು ಕಮಿಟಿ ಊಟಕ್ಕೆ ಬರೋಣ ಏನಂತ ನಿಮ್ಮ ಎಲ್ಲೋ ನಾಳಿಗೆ ಹಂಗ ಅಡತವಲ್ರಿ ನೀವು ಮುಂಜಾನೆ 5,000 ರೂಪಾಯಿ ಕಟ್ಟೋದು ಸಹಜ ಅಂತ ಅವ್ರು ಹೇಳ್ಯಾರಿ ಇದಕ್ಕೆ ಹೆಂಗ್ ಮಾಡ್ತೀರಿ ಅದಕ್ಕ ತಮ್ಮ ಯಾಕಪ್ಪ ಅಂತಂದ್ರ ಹಾ, ಹಾ. ಒಳ್ಳೆ ಅನುಭವದ ಜನ ಕೂಡ್ಯಾರ ಹೌದು. ಯಾಕಪ್ಪ ಅಂತ ಯಾರ್ಯಾರ ತಪ್ಪ ಮಾಡ್ತಾರ ಯಾರ್ಯಾರ ತಪ್ಪ ಮಾಡಂಗಿಲ್ಲ ಯಾರಿಗೆ ತಪ್ಪ ಮಾಡಿದ್ರೆ ಏನ ಪನಿಷ್ಮೆಂಟ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಕೋನದ ಹೌದಾ ಇವತ್ತಿನ ದಿನದಲ್ಲಿ ಎರಡೂ ಇವು ದೈವದ ಮಕ್ಕಳು ಅಂತೇಳಿ ಈಗಾಗಲೇ ಸರಜೋಡಿ ಕಲಾವಿದರು ಹೇಳಿದ್ದಾಗ್ಯದ ಹೌದು ಹೌದು ಮಕ್ಕಳು ಏನೇ ತಪ್ಪ ಮಾಡಿದ್ರು ಕೂಡ ತಂದೆ ತಾಯಿ ಹೊಟ್ಟೆ ಒಳಗೆ ಹಾಕೊಂಡು ಹೌದಾ ಇವತ್ತಿನ ದಿನದಲ್ಲಿ ನಮಗ ಬುದ್ಧಿಯನ್ನು ಹೇಳಿ ಹೇಳಿ ನಮ್ಮ ಊರಿಗೆ ಕಳಿಸಿ ಕೊಡ್ತಾರ ಅಂತಕ್ಕಂತ ಆತ್ಮ ವಿಶ್ವಾಸ ನಮಗದ ಹೌದು ಹೌದು ಅದಕ್ಕೆ ತಮ್ಮ ಈ ನಾಗೂರ ಗ್ರಾಮಪ್ಪ ಅಂತ ಎಂತ ಗ್ರಾಮದಪ್ಪ ಅಂತ ಕೇಳಿದ್ರ ಎಂತ ಗ್ರಾಮ್ರಿಪ್ಪ ನಾಗೂರ ಯಾಕಪ್ಪ ಅಂತ ಹಿಂದ ಹಾಗೆ ಹೋಗ್ಯಾರ ಅವರು ನಮಗೂ ಕೋನಿಲ್ಲ ಹಾ ಹಾ ಯಾರಿಪ್ಪ ಅವರು ನಾವು ನೋಡಿಲ್ಲ ಹಾ ಹಾ ಸಾಕಷ್ಟು ಕಲಾವಂತರು ಅವರು ಸಾಹಿತ್ಯಗಳನ್ನ ಆಡ್ತಾರ ಯಾರು ಯಾರು ಈ ಜಗತ್ತಿನ ಮೇಲೆ ಎಷ್ಟು ಕಲಾವಂತರು ಅದಾರ ನೋಡು ಮಾಳಿಂಗರಾಯನ ಮಠ ಮನಿ ಒಳಗ ಹೌದು ಹೌದು ಎಲ್ಲಾ ಕಲಾವಂತರು ನಾಗೂರ ಲಕ್ಷ್ಮಣ ಮಾಸ್ತರು ಡೊಳ್ಳಿನ ಪದ ಹಾಡ್ತಾರ ನಾ ಕೇಳಿಲ್ಲ ಯಾಕಪ್ಪ ಅಂತ ಅವ್ರನ್ನ ನಾ ನೋಡಿಲ್ಲ ನಾವ್ ನೋಡ್ಯಾರಿಪ್ಪ ಅವ್ರ ಪದ ನಾವುಗಳಿಗೆ ಕೇಳೇವಿ ಹೌದು ಕವಿರತ್ನ ಕಾಳಿದಾಸ ತಂದಿದ್ರು ಜಗತ್ತಿನೊಳಗೆ ಕವಿರತ್ನ ಕಾಳಿದಾಸ ಅಂತಕ್ಕಂತ ಬಿರುದನ್ನ ಪಡ್ಕೊಂಡು ಹೋದ್ರು ಮತ್ತ ತಮ್ಮ ಈತ ಒಂದು 15 ದಿವಸದಿಂದ ಯಾರಿಪ್ಪ ಅವರು ಯಾವ ಹಾಸ್ಯ ಕಲಾವಿದರು ಮೇಲಾಗಿ ರೇಣಕ ಎಲ್ಲಮ್ಮನ ನಾಟಕದೊಳಗ ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು ನಿಮ್ಮ ಕಣ್ ಮರೆ ಆದವರು ಯಾವ ಗೋಡಂಬಿ ಕಾಕವ್ರು ಎಲ್ಲಾರು ನಮ್ಮ ನಿಮ್ಮನ್ನ ಅಗಲಿ ಹೋಗ್ಯಾರ ನೋಡು ಹೌದು ಇವತ್ತಿನ ದಿನದಲ್ಲಿ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಅವ್ರಿಗೆ ಏನು ಕೇಳ್ಬೋದಲ್ಲಪ್ಪ ಅಂತಂದ್ರ ಏನ್ರಿಪ್ಪ ಅದು ನಿಮ್ಮೆಲ್ಲ ಎಲ್ಲರನ್ನ ನಗಿಸಿ ಹೋಗ್ಯಾರಪ್ಪ ಅಂತಂದ್ರ ಅವರಿಗೆ ಇವತ್ತಿನ ದಿನದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಂತ ದೈವಕ್ಕೆ ಕೇಳ್ಕೊಡತ್ತಮ್ಮ ಹೌದು ಹೌದು ಇವತ್ತಿನ ದಿನದಲ್ಲಿ ಏನ್ ಹೇಳದಪ್ಪ ಅಂತಂದ್ರ ಹೌದು ಯಾವ ನಾಗೂರ ಗ್ರಾಮದೊಳಗ ಹೌದು ಇವತ್ತಿನ ದಿನದಲ್ಲಿ ಕಾರ್ಯಕ್ರಮ ಬಹಳ ಚಂದ ಕೊಡಿಸ್ಯಾರತ್ತಮ್ಮ ಭಾಳ ಚಂದ ಕೊಡ್ಸ್ಯಾರಿಪ್ಪ ಅವ್ರು ಒಂದೊಂದು ಊರೊಳಗ ಹೆಂಗ್ ಕೊಡಿಸಿರ್ತಾರೋ ಹೆಂಗ್ ಕೊಡ್ಸಿರ್ತಾರ್ರಿ ಒಂದು ಹೆಣ್ಣು ಮೇಳ ಒಂದು ಗಂಡ ಮೇಳ ತಂದು ಕೊಡಿಸಿರ್ತಾರ ಇವತ್ ಹೆಂಗ್ ಕೊಡ್ಸ್ಯಾರಿ ಮೇಳ ಇವತ್ತಿನ ದಿನದಲ್ಲಿ 2 ಹೆಣ್ಣು ಮೇಳಗಳ ತಂದು ಕೊಡಿಸ್ಯಾರತ್ತ ಅವ್ರು ಹಿಂಗ್ ಯಾಕೆ ಕೊಡ್ಸ್ಯಾರ ನಿಮ್ಗೆ ಗೊತ್ತಿಲ್ರಿ ಯಾಕೆ ಕೊಡಿಸ್ಯಾರ ಅವ್ರ ಜೊತೆ ನಿಮ್ಮ ಕೈಯಾಗ ನಿಮ್ಮ ಜೊತೆ ಅವ್ರ ಕೈಯಾಗ ಹೊಡಿ ಕುಮಾರ್ ಜೋತ್ ಹೋಗೋಣ ಅಂದಾರು ಅದಕ್ಕೆ ನಿನಗೊಂದು ಮಾತು ಹೇಳೋದದ ಹೆಂಗ್ರಿಪ್ಪ ಮಾತ ಅಷ್ಟ್ ಯಾವಾಗ ಜಗಳ ಹತ್ತ ಅಂತ ನೀವು ಗೊತ್ತಿ ಹೌದು ಈ ಕಮಿಟಿ ಹಂಗೆ ಕೂತಾರ ಯಾವಾಗ ಬೆಂಕಿ ಹತ್ತೋ ಯಾವಾಗ ಕಾಸು ಅಂತ ಕೂತಾರ ಅವ್ರು ಇವತ್ತ ಕಾರ್ಯಕ್ರಮ ಹೆಂಗ ಆಗಬೇಕಪ್ಪ ಅಂತಂದ್ರ ಹೆಂಗ ಆಗ್ಬೇಕ್ರಿಪ್ಪ ಕಾರ್ಯಕ್ರಮ ಜಗಳ ಆಗಬೇಕೆ ಕರೆ ಹೆಂಗ ಆಗ್ಬೇಕ್ರಿಪ್ಪ ಜಗಳ ಜ್ಞಾನದ ಜಗಳ ಅಂತಕ್ಕಂಥದ್ದು ಆಗಬೇಕಾಗ್ಯದಂತ ಹೌದು ಹೊತ್ತು ಹೊರತಕ್ಕ 5 ತಕ್ಕ 10 ರೂಪಾಯಿ ಇದನ್ನ ಮಾತು ಆಡಿಸ್ಬಿಡ್ರಿ ಜಗಳ ಅದಕ್ಕೆ ದೈವಕ್ಕೆ ಒಂದು ಮಾತು ಏನಪ್ಪಾ ಅಂತಂದ್ರ ಏನ್ರಿಪ್ಪ ಅದು ಇಲ್ಲಿ ಡೊಳ್ಳಿನ ಪದಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂಥ ಹೌದು ಯಾವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಗುರು ಹಿರಿಯರು ಜಟ ಮಠದವ್ರಿಗೂ ಹೌದು ಮೇಲಾಗಿ ಸರಜೋಡಿ ಕಲಾವಿದರಿಗೂ ಕೂಡ ಹರನಾಳ ಸಂಘದ ವತಿಯಿಂದ ಶರಣಾರ್ಥಿಗಳನ್ನ ಹೇಳುತ್ತಮ್ಮ ಹೇಳುತ್ತಾ ಈಗಾಗಲೇ ಏನ ಕಮಿಟಿಯವರು ಹೇಳುವ ಅಂತಂದ್ರ ಏನ್ರಿಪ್ಪ ಅದು ಮಾತ ಕಮ್ಮಿ ಆಗಲಿ ಒಟ್ಟ ರಸಮಂಜರಿ ಕಾರ್ಯಕ್ರಮ ಹೆಚ್ಚಿಗೆ ಆಗಲಿ ಹಾಡನೇ ಜಾಸ್ತಿ ಆಗಲಿ ಅಂತಕ್ಕಂತ ಮಾತನ್ನ ಹೇಳ್ಯಾರಿಪ್ಪ ದೈವಕ್ಕೆ ಒಂದು ಮಾತ ಕೇಳೋದದ ಏನದ್ರಿಪ್ಪ ಕೇಳೋದು ಯಾಕಪ್ಪ ಅಂತ ಕೂರ್ಗಿ